ರಾಜ ವಿಕ್ರಮಾದಿತ್ಯ ಯಾವಾಗಿನ ತರನೇ ಈ ಸಲ ಕೂಡ ಆಲದ ಮರದ ಮೇಲೆ ಕೂತಿರೋ ಬೇತಾಳನ್ನ ಭುಜದ ಮೇಲೆ ಕೂಡ್ಸ್ಕೊತಾನೆ ಮತ್ತೆ ಅಲ್ಲಿಂದ ಹೊರಡ್ತಾನೆ. ಆದ್ರೆ ಈ ಸಲ ಕತೆ ಬೇರೆ ಆಗಿತ್ತು. ವಿಕ್ರಮ್, ನೀನ್ ಪದೇ ಪದೇ ನನ್ನ ತಗೊಂಡೋಗಕ್ಕೆ ಹೇಗ್ ಬರ್ತೀಯ? ನಿನಗೆ ಗೊತ್ತಿದೆಯಲ್ಲ, ನಾನ್ ನಿನ್ನ ಹತ್ರ ಬರೋದಕ್ಕೆ ಆಗೋದಿಲ್ಲ ಅಂತ. ಆದ್ರೂ ಸಹ ನೀನು ಪ್ರತಿ ಬಾರಿ ನನ್ನ ಕರ್ಕೊಂಡೋಗಕ್ಕೆ ಯಾಕೆ ಪ್ರಯತ್ನ ಪಡ್ತೀಯ? ವಿಕ್ರಮ್ ಬೇತಾಳನ ಪ್ರಶ್ನೆಗೆ ಏನು ಉತ್ತರ ಕೊಡದೆ ಮೌನವಾಗಿ ಅಲ್ಲಿಂದ ಹೊರಡ್ತಾನೆ. ನನಗೊತ್ತು ನೀನ್ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅಂತ. ಯಾಕಂದ್ರೆ ನೀನು ಮಾತಾಡ್ತಿದ್ದಂಗೆ ಪೂರ್ಣ ಅಂತ ಹಾರ್ಕೊಂಡು ಮರದ ಮೇಲೆ ಹೋಗ್ಬಿಡ್ತೀನಿ. ಈ ವಿಷಯದ ಮೇಲೆ ನಿನ್ಗೆ ಭಯ ಇದೆಯಲ್ಲ? ಈ ಸಲ ಕೂಡ ವಿಕ್ರಮ್ ಬೇತಾಳನ್ಗೆ ಏನು ಉತ್ತರ ಕೊಡೋದಿಲ್ಲ. ನನಗೆ ಅರ್ಥ ಆಯ್ತು ನೀನೇನು ಹೇಳೋದಿಲ್ಲ ಅಂತ. ಆದ್ರೆ ನನಗೊತ್ತು ನೀನು ನ್ಯಾಯಪ್ರಿಯವಾದ ರಾಜ ಅಂತ. ಹಾಗಾಗಿ ನಾನು ನಿನ್ಗೊಂದು ಕತೆ ಹೇಳ್ತೀನಿ. ಕತೆ ಕೇಳಿದ್ಮೇಲೆ ನೀನು ನ್ಯಾಯವಾದ ತೀರ್ಪು ಕೊಡ್ತೀನಿ ಅಂತ ನನಗೆ ಗೊತ್ತಿದೆ. ಹಾಗಾದ್ರೆ ಕತೆ ಕೇಳು. ಆಮೇಲೆ ಬೇತಾಳ ವಿಕ್ರಮ್ಗೆ ಒಂದು ಕತೆ ಹೇಳ್ತಾನೆ. ಇದು 3 ಬ್ರಾಹ್ಮಣರು ಮತ್ತು ಒಂದು ಕನ್ಯೆಗೆ ಸಂಬಂಧಪಟ್ಟ ಕತೆ. ಒಂದು ದಿನ ರಾಜ ಅವನ ದರ್ಬಾರಿನಲ್ಲಿ ಸಭೆಯ ಸಮೇತ ಕೂತಿರ್ತಾನೆ. ಆಗೊಬ್ಬ ಬ್ರಾಹ್ಮಣ ಪ್ರವೇಶ ಮಾಡ್ತಾನೆ. ಮಹಾರಾಜರಿಗೆ ಜೈ. ಓ ಬ್ರಾಹ್ಮಣನೇ, ನಾನು ನಿಮಗೆ ಯಾವ ರೀತಿ ಸೇವೆ ಮಾಡಲಿ? ಮಹಾರಾಜ್, ನಾನು ನನ್ನ ಮಗಳಿಗೆ ಮದುವೆ ಮಾಡಬೇಕು ಅನ್ಕೊಂಡಿದ್ದೀನಿ. ಇದು ತುಂಬಾ ಒಳ್ಳೆ ವಿಷಯನೇ. ಇದರಲ್ಲಿ ಸಮಸ್ಯೆ ಏನಿದೆ? ಸಮಸ್ಯೆ ಏನೆಂದ್ರೆ ಮಹಾರಾಜರೇ, ನನ್ನ ಮಗಳಿಗಾಗಿ 3 ಸಂಬಂಧಿಗಳು ಬಂದಿತ್ತು. ನನಗೆ ಅರ್ಥ ಆಗ್ತಾ ಇಲ್ಲ, ನಾನು ಯಾವ ವರನಿಗೆ ಮದುವೆ ಮಾಡಿಕೊಡ್ಲಿ ಅಂತ. 3ರಲ್ಲಿ ಯಾರು ಯೋಗ್ಯರು ಅವರಿಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ. ಇದೇ ಸಮಸ್ಯೆ ಮಹಾರಾಜರೇ, ನಾ ನಿರ್ಧಾರ ಮಾಡಕ್ಕಾಗ್ತಿಲ್ಲ 3ರಲ್ಲಿ ಯಾರು ತುಂಬಾ ಯೋಗ್ಯರು ಅಂತ. ಬ್ರಾಹ್ಮಣರ ಮಾತನ್ನು ಕೇಳಿ ಜೈಸನ್ ರಾಜ ಆಲೋಚನೆ ಮಾಡ್ತಾ ಇದ್ದ. ನೀನು ಹೇಳ್ಬೋದ ಆ 3 ಯುವಕರು ಯಾರು ಅಂತ? ಆ ಮಹಾರಾಜ್ರೆ, ಮೊದಲನೇ ಯುವಕನ ಹೆಸರು ಬುದ್ಧಿಶಂಕರ್, ಅವನು ತುಂಬಾ ದೊಡ್ಡ ವಿದ್ವಾನ್. 2ನೇಯವನ ಹೆಸರು ಮಣಿಶಂಕರ್, ಅವನು ತಾಂತ್ರಿಕ. ಮತ್ತೆ 3ನೇವನ ಹೆಸರು ದಯಾನಂದ್, ಅವನೊಬ್ಬ ಯೋಧ. ಈ 3 ನನ್ನ ಮಗಳನ್ನ ಮದುವೆಗಕ್ಕೆ ಬಯಸ್ತಾರೆ. ಈಗ ನನಗೆ ಇದನ್ನ ಹೇಳು, ಹುಡುಗಿಯರನ್ನ ಮದುವೆ ಮಾಡ್ಕೊಳಕ್ ಬಯಸ್ತಾಳೆ ಅಂತ. ಹುಡುಗಿ ಎಲ್ಲವನ್ನೂ ನನ್ನ ಮೇಲೆ ಬಿಟ್ಟಿದ್ದಾಳೆ, ಮತ್ತೆ ನಾನು ನಿರ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ಈಗ ನೀವೇ ಹೇಳಿ, ಈ 3 ಯುವಕರಲ್ಲಿ ಯಾರು ಶ್ರೇಷ್ಠರು ಅಂತ. ರಾಜ ಚಿಂತೆಗೆ ಬಿದ್ದು ಆಲೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಆಲೋಚನೆ ಮಾಡಿ ಹೇಳ್ತಾನೆ, ಬ್ರಾಹ್ಮಣರೇ, ನೀವು ನಾಳೆ ಬನ್ನಿ. ಇದಕ್ಕೆ ಉತ್ತರ ನಾನು ನಿಮಗೆ ನಾಳೆ ಕೊಡ್ತೀನಿ. ನಿಮ್ಮ ಆಜ್ಞೆಯಂತೆ ಮಹಾರಾಜರೇ. ಮಹಾರಾಜರಿಂದ ಆಜ್ಞೆ ತಗೊಂಡು ಬ್ರಾಹ್ಮಣ ಮನೆಗೆ ಹೋಗ್ತಾನೆ. ಯಾವಾಗ ಅವರು ಮನೆಗೆ ತಲುಪ್ತಾರೋ ಆಗ ಅವರ ಮನೇಲಿ ಒಂದು ಸಾವಾಗಿರುತ್ತೆ. ಯಾರ ಮದುವೆ ಆಗ್ಬೇಕಾಗಿತ್ತು ಆ ಕನ್ಯೆಯ ಮೃತ್ಯು ಆಗಿರುತ್ತೆ. ರಾಮ್ಲಾಲ್, ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಇಷ್ಟನ್ನ ಹೇಳಿ ಆ ಮುದುಕ ರಾಮ್ಲಾಲ್ಗೆ ಒಂದು ಚೀಟಿ ಕೊಡ್ತಾನೆ. ಅಪ್ಪ, ನನಗೆ ಚೆನ್ನಾಗ್ ಗೊತ್ತು, ಈ 3 ಅತ್ಯುತ್ತಮರಲ್ಲಿ ಒಬ್ಬರನ್ನ ಆಯ್ಕೆ ಮಾಡೋದು ತುಂಬಾ ಕಷ್ಟ. ಈ 3ರಲ್ಲಿ ಅತ್ಯುತ್ತಮವಾದವರು ಯಾರಂತ ಬೇರೆಯವ್ರನ್ನ ಕೂಡ ಸಲಹೆ ಕೇಳಿರ್ಬೋದು. ಆದ್ರೆ ನೀನು ನಿರ್ಣಯ ತಗೊಳಕ್ಕೆ ತುಂಬಾ ತಡೆ ಆಗ್ಬಿಡ್ತು. ನನ್ನ ಕ್ಷಮಿಸಿ. ತನ್ನ ಮಗಳ ಸಾವಿನ ಕಾರಣದಿಂದ ಬ್ರಾಹ್ಮಣ ತುಂಬಾ ನೊಂದಿದ್ದ. ಆಗ ಅವನ ಮುಂದೆ ಮತ್ತೊಂದು ಸಮಸ್ಯೆ ಬಂದು ನಿಂತಿತ್ತು. ನೋಡಿಯಪ್ಪ, ನಾನು ಈಗ್ಲೇ ಸುನೀತಾನ ಮದುವೆ ಆಗೋಕ್ ಬಯಸ್ತೀನಿ. ನೀನೇನ್ ಹೇಳ್ತಾ ಇದ್ಯಾ? ನನ್ನ ಮಗಳು ಸತ್ತೋಗಿದ್ದಾಳೆ. ನಾನು ಅವಳ ದೇಹನಲ್ಲ, ಅವಳ ಆತ್ಮವನ್ನ ಪ್ರೀತಿಸ್ತೀನಿ. ಹಾಗಾಗಿರೋ ನಾನು ಮೃತ್ಯು ಆಗಿರೋ ಸುನೀತನ ಮದುವೆ ಆಗಕ್ಕೆ ಬಯಸ್ತೀನಿ. ನಾನು ಸುನೀತಾಳ ಆತ್ಮನ ಪ್ರೀತಿಸಿದ್ದೀನಿ. ನಾನು ಸಹ ತೀರ್ಕೊಂಡಿರೋ ಸುನೀತನ ನನ್ನ ಹೆಂಡತಿ ಮಾಡ್ಕೊಳಕ್ ಬಯಸ್ತೀನಿ. ನಾನು ಕೂಡ ಸುನೀತನ ಮದುವೆ ಆಗಕ್ಕೆ ಬಯಸ್ತೀನಿ. 3 ಯುವಕರು ಆ ಹೆಣ್ಣನ ಮದುವೆ ಆಗಕ್ಕೆ ಬಯಸೋದನ್ನ ನೋಡಿ ಬ್ರಾಹ್ಮಣ ಆಲೋಚನೆಗೆ ಹೊರಡ್ತಾನೆ. ಮತ್ತೆ 3 ಯುವಕರಿಗೆ ಹೇಳ್ತಾನೆ, ನಾವು ನಾಳೆ ರಾಜನ ಹತ್ರ ಹೋಗಿ ಇದಕ್ಕೆ ಉತ್ತರವನ್ನ ಕೇಳೋಣ. ಮುಂದಿನ ದಿನ ರಾಮ್ಲಾಲ್ 3 ಜನ ಯುವಕರನ್ನ ಕರ್ಕೊಂಡು ರಾಜ ಜೈಸನ್ ಹತ್ರ ಹೋಗ್ತಾರೆ. ಮಹಾರಾಜ್, ನೀವು ಉತ್ತರ ಕೊಡೋದನ್ನ ನಿಧಾನ ಮಾಡಿದ್ರಿ. ನನ್ನ ಮಗಳು ಇನ್ನು ಈ ಪ್ರಪಂಚದಲ್ಲೇ ಇಲ್ಲ. ನೀವೇನು ಹೇಳ್ತಾ ಇದ್ದೀರಾ ಬ್ರಾಹ್ಮಣರೇ? ಹಾ ರಾಜ, ಗೊತ್ತೋ ಗೊತ್ತಿಲ್ದನೋ ನಿಮಗೆ ಬ್ರಹ್ಮಹತ್ಯೆ ದೋಷ ಬಂದಿದೆ. ಒಂದ್ ವೇಳೆ ಸರಿಯಾದ ಸಮಯದಲ್ಲಿ ನೀವು ಉತ್ತರ ಕೊಟ್ಟಿದ್ದಿದ್ರೆ ನನ್ನ ಮಗಳು ಈಗ ಬದುಕಿರ್ತಾ ಇದ್ಲ ಏನೋ. ಬ್ರಾಹ್ಮಣರೇ, ನಿಮಗೆ ಗೊತ್ತೇ ಇದೆ ನಾನು ನಿರ್ದೋಷಿ ಅಂತ. ದಯ ತೋರಿಸಿ ನನ್ನ ಬ್ರಹ್ಮಹತ್ಯೆ ದೋಷದಿಂದ ಕಾಪಾಡಿ. ಅದಕ್ಕಾಗಿನೇ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಮಹಾರಾಜರೇ. ಒಂದ್ ವೇಳೆ ಈ ಸರಿ ನೀವು ಸಮಸ್ಯೆನ ಸರಿ ಮಾಡಿದ್ರೆ ನೀವು ಬ್ರಹ್ಮಹತ್ಯದಿಂದ ಮುಕ್ತಿ ಪಡ್ಕೋಬಹುದು. ನಾನೀಗ್ಲೇ ಆ ಸಮಸ್ಯೆನ ಬಗೆಹರಿಸ್ತೀನಿ. ದಯಮಾಡಿ ನನಗೆ ಮೊದಲೇ ಹೇಳಿ. ಪ್ರಶ್ನೆ ಅದೇ, ಸಂದರ್ಭ ಬದಲಾಗಿದೆ ಅಷ್ಟೇ. ನನಗೇನು ಅರ್ಥ ಆಗಿಲ್ಲ ಗುರುದೇವರೇ. ನನ್ನ ಮಗಳು ಮರಣ ಹೊಂದಿದ್ದ ನಂತರವೂ ಸಹ ಈ 3 ಜನ ಯುವಕರು ಅಕ್ಕಳ ಜೊತೆ ಮದುವೆ ಮಾಡ್ಕೊಳಕ್ ಬಯಸ್ತಾರೆ. ಈಗ ನೀವೇ ಹೇಳಿ ಮಹಾರಾಜರೇ, ನಾನು ಯಾವ ಯುವಕನಿಗೆ ಕೊಟ್ಟು ಅವಳನ್ನ ಮದುವೆ ಮಾಡ್ಲಿ? ಈ 3ರಲ್ಲಿ ಯಾರು ಶ್ರೇಷ್ಠರು? ಬ್ರಾಹ್ಮಣರ ಮಾತನ್ನು ಕೇಳಿ ರಾಜ ಜೈಸನ್ ಆಲೋಚನೆಗೆ ಹೋಗ್ತಾನೆ. ಮತ್ತೆ 3 ಜನ ಯುವಕರಿಗೆ ಒಂದೊಂದು ಪ್ರಶ್ನೆನ ಕೇಳ್ತಾನೆ. ನನ್ನ ಹೆಸರು? ನನ್ನ ಹೆಸರು ಬುದ್ಧಿಶಂಕರ್ ಮಹಾರಾಜರೇ. ಬುದ್ಧಿಶಂಕರ್, ನೀನು ಮರಣ ಹೊಂದಿರೋ ಯುವತಿ ಜೊತೆ ಯಾಕೆ ಮದುವೆ ಮಾಡ್ಕೊಳಕ್ ಬಯಸ್ತೀಯ? ಮಹಾರಾಜ್, ನಾನಕ್ಕೆ ದೇಹನಲ್ಲ, ಆಕೆ ಆತ್ಮನ ಪ್ರೀತಿಸ್ತಾ ಇದ್ದೀನಿ.
ಈ ಯುವಕ ತುಂಬಾ ಒಳ್ಳೆಯವನು ಅನ್ನಿಸ್ತಾ ಇದೆ, ಆದ್ರೆ ಹೆಣದ ಜೊತೆ ಯಾರು ಮದುವೆ ಆಗ್ತಾರೆ? ಆಮೇಲೆ ರಾಜ ಮತ್ತೊಂದು ಯುವಕನಿಗೆ ಪ್ರಶ್ನೆ ಕೇಳ್ತಾನೆ. ನಿಮ್ಮ ಪರಿಚಯ ಮಾಡಿಕೊಳ್ಳಿ. ನನ್ನ ಹೆಸರು ಮಣಿಶಂಕರ್. ನೀನು ಮರಣ ಹೊಂದಿರೋ ಹೆಣ್ಣ ಜೊತೆ ಯಾಕೆ ಮದುವೆ ಮಾಡ್ಕೊಳಕ್ ಬಯಸ್ತೀಯ? ಮಹಾರಾಜ್, ನಾನೊಬ್ಬ ತಾಂತ್ರಿಕ. ನಾನು ಈ ಹೆಣಕ್ಕೆ ಜೀವ ಕೊಟ್ಟು ಆಕೆನ ಮತ್ತೆ ಬದುಕಿಸ್ತೀನಿ. ಮಣಿಶಂಕರ್ನ ಮಾತನ್ನು ಕೇಳಿ ರಾಜ ಆಶ್ಚರ್ಯಗೊಳ್ತಾನೆ. ಮತ್ತೆ ಮೂರನೇ ವ್ಯಕ್ತಿಯನ್ನ ಕೇಳ್ತಾನೆ. ಹೇಳು ಯುವಕನೇ, ನೀನು ಹೆಣನ ಯಾಕೆ ಮದುವೆ ಮಾಡ್ಕೊಳಕ್ ಬಯಸ್ತೀಯ? ಮಹಾರಾಜ್, ನಾನೊಬ್ಬ ಯೋಧ. ನಾನು ಜನ್ಮ ಜನ್ಮಕ್ಕೂ ಆಕೆ ಶವವನ್ನ ರಕ್ಷಣೆ ಮಾಡ್ತೀನಿ. ಮತ್ತೆ ಆಕೆ ಯಾವಾಗ ಪುನರ್ಜನ್ಮ ತಗೊಳ್ತಾಳೆ ಆಗ ನನ್ನ ಜೀವನವನ್ನ ಆಕೆ ಜೊತೆ ಶುರು ಮಾಡ್ತೀನಿ. ಹಾಗಾದ್ರೆ ಹೇಳು ರಾಜ, ಈ ಮೂವರಲ್ಲಿ ಅತ್ಯಂತ ಯೋಗ್ಯರು ಯಾರು? ಬೇತಾಳನ ಕತೆ ಕೇಳಿ ನ್ಯಾಯಪ್ರಿಯನಾದ ವಿಕ್ರಮ್ ಹೀಗಂತ ಹೇಳ್ತಾನೆ. ಕಥೆಯಲ್ಲಿ ತುಂಬಾ ಸಮಸ್ಯೆ ಇದೆ ಬೇತಾಳ, ಆದ್ರೆ ಉತ್ತರ ಅಷ್ಟೇ ಸುಲಭ. ಉತ್ತರ ಸರಳವಾದ್ರೆ ಬೇಗ ಹೇಳು. ಈ ಮೂವರಲ್ಲಿ ಅತ್ಯಂತ ಯೋಗ್ಯರು ಯಾರು? ಇಲ್ಲಾಂದ್ರೆ ನಾನು ಅನ್ಕೊಳ್ತೇನೆ ನಿನಗೆ ಇದರ ಉತ್ತರ ಗೊತ್ತಿಲ್ಲ ಅಂತ. ಬೇತಾಳ್, ಬುದ್ಧಿಶಂಕರ್ ಸುನೀತಾ ಆತ್ಮನ ಪ್ರೀತಿಸ್ತಾ ಇದ್ದ. ಮತ್ತೆ ಆತ್ಮನ ಪ್ರೀತಿಸುವವನಿಗೆ ಶರೀರದ ಅವಶ್ಯಕತೆ ಇಲ್ಲ. ಹಾಗಾಗಿ ಬುದ್ಧಿಶಂಕರ್ ಯೋಗ್ಯವರ ಅಲ್ಲ. ಹಾಗಾದ್ರೆ ದಯಾನಂದ್ ಯೋಗ್ಯನಾ? ಇಲ್ಲ. ದಯಾನಂದ್ ಕೂಡ ಮುಂದಿನ ಜನ್ಮದವರೆಗೂ ಕಾಯೋಕೆ ತಯಾರಾಗಿದ್ದ. ಮತ್ತೆ ಭಗವಂತ ಪ್ರತಿ ಜನ್ಮದಲ್ಲೂ ಹೊಸ ದೇಹ ಕೊಡ್ತಾನೆ. ಹಾಗಾಗಿ ದಯಾನಂದ್ ಕೂಡ ಯೋಗ್ಯವರ ಅಲ್ಲ. ಈಗ ಉಳಿದಿರೋದು ಮಣಿಶಂಕರ್. ಯಾರು ತಾಂತ್ರಿಕ. ಆತ ಇದೇ ಜನ್ಮದಲ್ಲಿ ಸುನೀತಾಳ ದೇಹಕ್ಕೆ ಪ್ರಾಣವನ್ನ ಕೊಟ್ಟು ಆಕೆನ ಮತ್ತೆ ಬದುಕಿಸಬಹುದು. ಅವನು ಇದೇ ಜನ್ಮದಲ್ಲಿ ಸುನೀತಾಗೆ ಜನ್ಮ ಕೊಟ್ಟು ಅವಳಿಗೆ ಪ್ರತಿ ಸುಖವನ್ನು ಕೊಡಬಹುದು. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ತಾಂತ್ರಿಕ ಮಣಿಶಂಕರೇ ಯೋಗ್ಯವಾದವರ. ವಾಹ ವಿಕ್ರಮ್, ನಿಜವಾಗ್ಲೂ ನೀನು ನ್ಯಾಯಪ್ರಿಯವಾದ ರಾಜ. ನಿನ್ನ ನ್ಯಾಯದ ಮೇಲೆ ಯಾವುದೇ ಅನುಮಾನ ಪಡೋ ಹಾಗಿಲ್ಲ. ಆದ್ರೆ ನ್ಯಾಯ ಕೊಡುವಾಗ ನೀನು ಒಂದು ವಿಷಯನ ಮರ್ತು ಬಿಟ್ಟೆ. ನೀನು ಸುಮ್ಮನೆ ಇರಬೇಕಾಗಿತ್ತು. ನೀನು ಹೇಳ್ದೆ ಮತ್ತೆ ನಾನು ಹೋದೆ. ಹಂಗಂತ ಹೇಳಿ ಬೇತಾಳ ಅಲ್ಲಿಂದ ಸ್ಮಶಾನದಲ್ಲಿರುವ ಮರದ ಬಳಿ ಹೋಗ್ತಾನೆ. ನಿಂತ್ಕೋ ಬೇತಾಳ, ನಾನು ನೀನಿಲ್ದೆ ಮತ್ತೆ ವಾಪಸ್ ಹೋಗಕ್ಕಾಗಲ್ಲ. ವಾಪಸ್ ಹೋಗ್ಬಿಡು ವಿಕ್ರಮ್, ನಾನ್ ನಿನ್ನ ಜೊತೆ ಬರೋದೇ ಇಲ್ಲ. ಬೇತಾಳ ಮತ್ತೆ ಆ ಆಲದ ಮರದ ಮೇಲೆ ಹೋಗಿ ಕುತ್ಕೋತಾನೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.